ಹಲೋ ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಮೊದಲನೇ ಮಿನಿ ವ್ಲಾಗ್ಗೆ ಸ್ವಾಗತ, ವೆಲ್ಕಮ್ ರೀ. ನಾನು ಮೊದಲನೇ ಎದ್ದಿದ ತಕ್ಷಣ ರೀ ತಲೆಗೆ ಆಯಿಲ್ ಹಾಕ್ತಿದ್ದೀನಿ. ಊರಲ್ಲಾದರೆ ಅಮ್ಮ ಹಾಕ್ತಿದ್ಲು. ಸಾರಿ ರೀ, ನಾನು ಕಲಬುರಗಿಯಿಂದ ಬೆಂಗಳೂರಿಗೆ ಬಂದೀನಿ ಕೆಲ್ಸಕ್ಕೋಸ್ಕರ ಅಂತ, ಸರಿನಾ. ಸೊ ಅದಕ್ಕೋಸ್ಕರ ತಲೆಗೆ ಆಯಿಲ್ ಹಾಕ್ಬಿಟ್ಟು ತಲೆ ಸ್ನಾನ ಮಾಡಿದೆ ರೀ. ಅದಾದಮೇಲೆ ಆಯಿಲಿ ಸ್ಕಿನ್ ರೀ ನಂದು, ಕಂಪಲ್ಸರಿ ಸ್ಕಿನ್ ಕೇರ್ ಮಾಡಲೇಬೇಕು ರೀ. ಅದಕ್ಕೋಸ್ಕರ ಫಸ್ಟಿಗೆ ಹಾಕಿರೋದು ರೋಸ್ ವಾಟರು, ಸಿರಮು, ಆಮೇಲೆ ಸನ್ಸ್ಕ್ರೀನು, ಮಾಯಿಶ್ಚರೈಸರು, ಲಿಬಮ್ ರೀ. ಅದಾದಮೇಲೆ ಹೊಟ್ಟೆ ಹಸಿತಿತ್ತು ಅಂತ ನನಗೆ ಬಿಸಿಬೇಳೆ ಬಾತ್ ಮಾಡೋಣ ಬೇಗ ಆಗುತ್ತಾ ಅಂತ ರೆಸಿಪಿನ ಕೂಡ ಶೇರ್ ಮಾಡಿದ್ದೀನಿ. ಇದು ಏನು ನಂತರ ಯಾರು ಇರ್ತಾರಲ್ಲ ಹುಡುಗಿರು ಅವರಿಗೋಸ್ಕರ ರೀ, ಅಮ್ಮಂದಿರಿಗೆ ಏನಲ್ಲ ಅವರಿಗೆಲ್ಲ ಬರುತ್ತೆ ರೀ. ಸೊ ಹಂಗಾಗಿ ನಾನೇನು ಅವ್ರಿಗೆ ಹೇಳಲ್ಲ. ಎಲ್ಲ ವೆಜಿಟೇಬಲ್ಸ್ ಹಾಕಿ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ವಿಸಿಲ್ ಹೊಡ್ಸಿದ್ರೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ ನೋಡಿರಿ. ಮೇಲ್ಗಡೆ ಈ ಥರ ಒಗ್ಗರಣೆ ಕೊಟ್ಕೊಂಡ್ರೆ ಆಯ್ತು ರೀ. ಶೇಂಗಾ ಬೀಜ ಪೌಡ್ರ್ ಸಿಗುತ್ತೆ ರೀ, ಹೆಂಗು ಪ್ಯಾಕೆಟು, ಹುಣಸೆಹಣ್ಣಿನ ರಸ ಹಾಕಿ ಅದಕ್ಕೆ ಹಾಕಿ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಬಿಸಿಬೇಳೆ ಬಾತ್ ರೆಡಿಯಾಗಿ ಹೋಗುತ್ತೆ ರೀ. ಅದಕ್ಕೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕಿನ್ರಿ, ಒಂದು ಸ್ವಲ್ಪ ಉಪ್ಪು ಹಾಕಿನಿ ರುಚಿ ತಕ್ಕಷ್ಟು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ತಟ್ಟೆಗೆ ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಖಾರ ಬೂಂದಿ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ರೀ ಕಾಂಬಿನೇಷನ್. ಅದಾದಮೇಲೆ ಒಂದು ಗಂಟಷ್ಟು ಬಟ್ಟೆ ಇತ್ತು ರೀ ನಂದು ತಮ್ಮಂದು. ಒಗ್ಗಷ್ಟೊತ್ತಿಗೆ ಸಾಯಂಕಾಲ ಆಗೋಯ್ತು, ಯಾವಾಗ ಆಯ್ತು ಅಂತ ನಾವು ಗೊತ್ತಿಲ್ಲ, ಸಂಜೆ ಆಗೋಯ್ತು. ಅದು ಆದಮೇಲೆ ರೀ ಇವಾಗ ನಮ್ಮ ಮಮ್ಮಿ ಹಪ್ಳ ಕೊಟ್ಟು ಕಳಿಸಿದ್ರ ಮನೆ ಒಳಗೆ ಮಾಡಿರೋದು, ಅದನ್ನು ಕರೆದು ತಿಂದರೆ ಅಷ್ಟೊಂದು ಹಸಿವು ಇರಲಿಲ್ಲ. ಸೊ ಇಷ್ಟೇ ರೀ, ನನ್ನ ಡೇ ಕಂಪ್ಲೀಟ್ ಆಗೋಯ್ತು.